ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಪಾನ್ ತಗೊಂಡ ಆ ಒಂದು ನಿರ್ಧಾರ ಪೆಸಿಫಿಕ್ ಸಾಗರದ ರಾಷ್ಟ್ರಗಳು ಜಪಾನ್ ವಿರುದ್ಧ ಸಿಟ್ಟಿಗೇಳೋ ಹಾಗೆ ಮಾಡ್ತಾ ಇದೆ. ದಕ್ಷಿಣ ಕೊರಿಯಾ ಜಪಾನ್ ವಿರುದ್ಧ ಅಂತಾರಾಷ್ಟ್ರೀಯ ಸಾಗರ ನ್ಯಾಯಮಂಡಳಿಯ ಮೆಟ್ಟಿಲಿರುವುದಾಗಿ ತಿಳಿಸಿದರೆ, ಜಪಾನ್ ಇಂಥ ವಿಷಯದಲ್ಲಿ ಏಕಪಕ್ಷೀಯ ನಿರ್ಧಾರವನ್ನು ತಗೋಬಾರದು ಅಂತ ತೈವಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಚೀನಾ ಅಂತೂ ಇದೇ ಸಂದರ್ಭನ ಬಳಸಿಕೊಂಡು ಜಪಾನ್ ಹಾಗೂ ಅಮೆರಿಕಾಗಳ ವಿರುದ್ಧ ಮಾತಿನ ಯುದ್ಧವನ್ನೇ ಆರಂಭ ಮಾಡಿದೆ. ಈ ವಿಷಯದಲ್ಲಿ ತಾನು ಮಧ್ಯಪ್ರವೇಶ ಮಾಡಲಿರುವುದಾಗಿ ಅಂತಾರಾಷ್ಟ್ರೀಯ ಅಟಾಮಿಕ್ ಎನರ್ಜಿ ಏಜೆನ್ಸಿ ತಿಳಿಸಿದೆ. ಇಷ್ಟೆಲ್ಲದರ ನಡುವೆ ಕೂಡ ಅಮೆರಿಕ ಮಾತ್ರ ಜಪಾನ್ನ ಬೆನ್ನಿಗೆ ನಿಂತಿದೆ. ಹಾಗಾದ್ರೆ ಏನಿದು ವಿವಾದ? ಪೆಸಿಫಿಕ್ ಸಾಗರದ ಮಿತ್ರ ರಾಷ್ಟ್ರಗಳ ನಡುವೆ ಒಡಕುಂಟು ಮಾಡ್ತಾ ಇರುವ ಸಮಸ್ಯೆಯಾದರೂ ಎಂಥದ್ದು? ಅಲ್ಲಿ ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಯಾಕೆ ಮಧ್ಯಪ್ರವೇಶವನ್ನು ಮಾಡ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ವಿಷಯಗಳನ್ನು ಇಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗೆಯೇ ನಿಮ್ಮಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗ್ತಾ ಇರೋ ವಿದ್ಯಾರ್ಥಿಗಳಿದ್ರೆ ಇದು ಅವರು ತಿಳ್ಕೊಳ್ಳೇಬೇಕಾದ ವಿಷಯ ಕೂಡ. ಗೆಳೆಯರೆ, 2011ರಲ್ಲಿ ಜಪಾನನ್ನ ನಲುಗಿಸಿ ಹಾಕಿದ್ದ ಸುನಾಮಿಯ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅಲ್ಲಿ ಭಯಾನಕವಾದ ಭೂಕಂಪ ಸಂಭವಿಸಿತು. ಅದರ ಪರಿಣಾಮ ಉಂಟಾದ ಸುನಾಮಿಯಿಂದಾಗಿ ಫುಕುಶಿಮಾದಲ್ಲಿನ ಅಣು ವಿದ್ಯುತ್ ಸ್ಥಾವರ ನಾಶವಾಯಿತು. ಸ್ನೇಹಿತರೆ, ಅಣು ವಿದ್ಯುತ್ ಸ್ಥಾವರಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಅಲ್ಲಿ ಯುರೇನಿಯಂ ಅನ್ನ ಇಂಧನವಾಗಿ ಬಳಕೆ ಮಾಡ್ತಾರೆ. ಅದು ರೋಸಸ್ಗೆ ಒಳಗಾದಾಗ ಪರಮಾಣು ವಿಭಜನೆಯಾಗಿ ನ್ಯೂಟ್ರಾನ್ ಹಾಗೂ ಹೀಟ್ ಜನರೇಟ್ ಆಗುತ್ತೆ. ಮುಂದೆ ಪರಮಾಣು ವಿಭಜನೆಯ ಪ್ರಕ್ರಿಯೆ ಹಾಗೆ ಮುಂದುವರಿತಾ ಹೋಗುತ್ತೆ. ಹೀಗೆ ನಿಗದಿತ ಪ್ರಮಾಣದಲ್ಲಿ ನಡೆಯುವ ಆ ಪ್ರಕ್ರಿಯೆಯಿಂದಾಗಿ ಬಿಡುಗಡೆಯಾಗುವ ಹೀಟ್ ಇದೆಯಲ್ಲ, ಅದರಿಂದ ನೀರು ಬಿಸಿಯಾಗಿ ಆ ಮೂಲಕ ಅಲ್ಲಿ ಶಕ್ತಿ ಅಥವಾ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಕ್ರಿಯೆಯೂ ಕೂಡ ನಿಯಂತ್ರಣಕ್ಕೆ ಒಳಪಟ್ಟಿದ್ದಾಗ ಮಾತ್ರ ಎಲ್ಲವೂ ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಸಾಧ್ಯ. ಅಂದರೆ ನಿಗದಿತ ಪ್ರಮಾಣದಲ್ಲಿ ಶಾಖ ಉತ್ಪತ್ತಿ ಆಗಬೇಕು. ಪರಮಾಣು ವಿಭಜನೆಯ ನಂತರದ ಪ್ರಕ್ರಿಯೆ ಏನಿದೆ ಅದರ ಮೇಲೆ ಕೂಡ ಹಿಡಿತಾ ಇರಬೇಕು. ಹಾಗಾಗದೇ ಇದ್ದಾಗ ಅಲ್ಲಿ ದುರಂತಗಳು ಸಂಭವಿಸುವ ಸಾಧ್ಯತೆ ಇರುತ್ತೆ. ರಷ್ಯಾದ ಚರ್ನೋಬಿಲ್ ದುರಂತದ ಬಗ್ಗೆ ನೀವು ಕೇಳಿದಿರಿ ಅಲ್ವಾ? ಆ ಬಗ್ಗೆ ಹಿಂದೆ ನಾವು ಮಾಡಿದ್ದ ವಿಡಿಯೋ ಕೂಡ ಇದೆ. ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಜಪಾನ್ನಲ್ಲಿ ಆಗಿದ್ದೇನು ಅಂದರೆ, ಅಲ್ಲಿ ಭೂಕಂಪ ಸಂಭವಿಸಿ ಸುನಾಮಿ ಎದ್ದು ಬಿಡುತ್ತಲ್ಲ, ಆಗ ಫುಕುಶಿಮಾ ರಿಯಾಕ್ಟರ್ನಲ್ಲಿದ್ದ ಕೆಲ ಯಂತ್ರೋಪಕರಣಗಳು ಕೆಟ್ಟೋದ್ವು. ಅವುಗಳಲ್ಲಿ ಪ್ರಮುಖವಾಗಿ ಕೂಲೆಂಟ್ಗಳು ಕೆಲಸ ಮಾಡೋದನ್ನು ನಿಲ್ಲಿಸಿಬಿಟ್ವು. ಪರಿಣಾಮ ಅಲ್ಲಿ ಜನರೇಟ್ ಆಗ್ತಾ ಇದ್ದ ಹೀಟನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದರಿಂದಾಗಿ ರಿಯಾಕ್ಟರ್ನಲ್ಲಿದ್ದ ಯುರೇನಿಯಂ ರಾಡ್ಗಳು ಕರಗೋದಕ್ಕೆ ಶುರುವಾದವು. ಅದರಿಂದ ಆಗಬಹುದಾದ ಭಾರಿ ಅನಾಹುತವನ್ನು ತಪ್ಪಿಸೋದಕ್ಕೆ ಆ ಘಟಕದ ಉಸ್ತುವಾರಿಯನ್ನು ನೋಡ್ಕೋತಾ ಇದ್ದ ಟೋಕಿಯೋ ಎಲೆಕ್ಟ್ರಿಕಲ್ ಪವರ್ ಕಂಪನಿ ಫುಕುಶಿಮಾ ರಿಯಾಕ್ಟರ್ಗೆ ಸಮುದ್ರದ ನೀರನ್ನು ಪಂಪ್ ಮಾಡೋ ಮೂಲಕ ಅಲ್ಲಿನ ಯುರೇನಿಯಂ ರಾಡ್ಗಳ ಕರಗುವಿಕೆಯನ್ನು ತಡೆಯೋ ಪ್ರಯತ್ನ ಮಾಡ್ತು. ಹೀಗೆ ಮಾಡೋದಲ್ಲದೆ ಅಲ್ಲಿ ಅವತ್ತು ಬೇರೆ ಯಾವ ದಾರಿನೂ ಇರಲಿಲ್ಲ. ಅಲ್ಲಿ ಒಂದು ಭಾರಿ ಅನಾಹುತವನ್ನೇನೋ ಅವತ್ತು ತಪ್ಪಿಸಲಾಯಿತು. ಆದರೆ ಪರಮಾಣು ಘಟಕಕ್ಕೆ ನುಗ್ಗಿಸಿದ ಸಮುದ್ರದ ನೀರನ್ನು ಏನು ಮಾಡೋದು? ಇದು ಈಗ ಜಪಾನ್ನ ಮುಂದಿರುವ ದೊಡ್ಡ ಪ್ರಶ್ನೆ. ಯಾಕೆಂದರೆ ಅಲ್ಲಿ ಎಷ್ಟು ಭಾರಿ ಪ್ರಮಾಣದ ನೀರು ಬಳಕೆ ಆಗಿದೆ ಅಂದರೆ, ಸರಿಸುಮಾರು 13 ಮಿಲಿಯನ್ ಟನ್ ನೀರು ಅಣು ಘಟಕದಿಂದ ವಿಕಿರಣಗೊಂಡಿದೆ. 13 ಮಿಲಿಯನ್ ಟನ್ ಅಂದರೆ ಅಲ್ಲಿ ಸುಮಾರು 1.3 ಮಿಲಿಯನ್ ಟನ್ ನೀರು ಅಣು ಘಟಕದಿಂದಾಗಿ ವಿಕಿರಣಗೊಂಡಿದೆ. 1.3 ಮಿಲಿಯನ್ ಅಂದರೆ 13 ಲಕ್ಷ ಟನ್ನಷ್ಟು ನೀರು ವಿಕಿರಣಗೊಂಡು ನಿಂತಿದೆ. ಆ ನೀರನ್ನು ಅಲ್ಲೇ ದೊಡ್ಡ ದೊಡ್ಡ ಟ್ಯಾಂಕರ್ಗಳಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಮತ್ತು ಆ ನೀರು ಅಂತರ್ಜಲವನ್ನು ಸೇರದ ಹಾಗೆ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಇದೆಲ್ಲದರ ಮೇಲೆ ಜಪಾನ್ ಪ್ರತಿ ವರ್ಷ ಖರ್ಚು ಮಾಡಬೇಕಾಗಿ ಬರ್ತಾ ಇರೋ ಹಣದ ಪ್ರಮಾಣ ಎಷ್ಟು ಅಂತ ಕೇಳಿದರೆ ನಿಜಕ್ಕೂ ಎದೆ ಒಡೆದು ಹೋಗುತ್ತೆ. ಸರಿಸುಮಾರು 100 ಬಿಲಿಯನ್ ಯೆನ್ ಅಂದರೆ ಭಾರತೀಯ ಕರೆನ್ಸಿಯಲ್ಲಿ 6.5 to 7,000 ಕೋಟಿ ರೂಪಾಯಿಗಳನ್ನು ಜಪಾನ್ ಈ ವಿಕಿರಣಗೊಂಡ ನೀರಿನ ನಿರ್ವಹಣೆಗಾಗಿ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದೆ ಮತ್ತು ಪ್ರತಿ ವರ್ಷ ನೀರಿನ ಪ್ರಮಾಣ ಕೂಡ ಅಲ್ಲಿ ಹೆಚ್ಚಾಗ್ತಲೇ ಹೋಗ್ತಾ ಇದೆ. ಇದನ್ನ ಬಹಳ ದಿನ ಹಾಗೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನ ನಿರ್ವಹಣೆ ಮಾಡೋ ವೆಚ್ಚದಲ್ಲೇ ಇಡೀ ಜಪಾನ್ಗೆ ಕರೆಂಟ್ ಕೊಟ್ಬಿಡಬಹುದು. ಹಾಗಾದ್ರೆ ಇದನ್ನ ನಾಶ ಮಾಡೋದು ಹೇಗೆ? ಈ ವಿಕಿರಣಕ್ಕೆ ತುತ್ತಾದ ನೀರನ್ನ ಏನು ಮಾಡೋದು? ಇದಕ್ಕಾಗಿ ಜಪಾನ್ ಸರ್ಕಾರ ಒಂದು ಅತ್ಯದ್ಭುತವಾದ ಯೋಜನೆಯನ್ನು ರೂಪಿಸ್ತಾ ಇದೆ. ಅದು ಏನು ಅಂದರೆ, ಈ ನೀರನ್ನು ಶುದ್ಧೀಕರಿಸಿ ವಿಕಿರಣ ಮುಕ್ತಗೊಳಿಸಿದ ನಂತರ ಮತ್ತೆ ಅದನ್ನು ಸಮುದ್ರಕ್ಕೆ ಬಿಟ್ಟುಬಿಡೋದು. ಈ ನೀರಿನ ಸಂಸ್ಕರಣೆಗಾಗಿಯೇ 2 ವರ್ಷಗಳ ಸಮಯ ಹಿಡಿಯಲಿದೆ. ಆ ನಂತರ ಹಂತ ಹಂತವಾಗಿ ಒಂದಷ್ಟು ವರ್ಷಗಳ ಅವಧಿಯಲ್ಲಿ ಈ ನೀರನ್ನು ಸಮುದ್ರಕ್ಕೆ ಸೇರಿಸುವುದಾಗಿ ಜಪಾನ್ ಮೊನ್ನೆ ಪ್ರಕಟಿಸಿದೆ.
ಈ ಪ್ರಕಟಣೆಯೇ ಈಗ ವಿವಾದಕ್ಕೆ ಕಾರಣ ಆಗಿರೋದು. ಇಲ್ಲಿ ನೀರನ್ನ ಏನೇ ಶುದ್ಧೀಕರಣಗೊಳಿಸಿದ್ರೂ ಕೂಡ ನೀರಲ್ಲಿ ಬೆರೆತಿರುವ ಟ್ರಿಟಿಯಂ ಅಂಶವನ್ನ ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಸಮೇತವೇ ನೀರನ್ನ ಸಮುದ್ರಕ್ಕೆ ಬಿಡಬೇಕು. ಇಲ್ಲಿ ಟ್ರಿಟಿಯಂ ಅನ್ನೋದು ತೀರಾ ಸಮಸ್ಯೆಯನ್ನೇನು ಉಂಟು ಮಾಡೋದಿಲ್ಲ. ಅದರಿಂದ ಆಗೋ ಅಪಾಯ ಕಡಿಮೆ ಮತ್ತು ಜಪಾನ್ ಈ ನೀರನ್ನ ಯಾವ ಮಟ್ಟಕ್ಕೆ ಸಂಸ್ಕರಿಸಲಿದೆ ಅಂದ್ರೆ ಅದು ನೇರವಾಗಿ ಕುಡಿಯೋದಿಕ್ಕೇ ಯೋಗ್ಯ ಆಗುವಷ್ಟು ಸಂಸ್ಕರಣೆಯನ್ನ ಮಾಡಲಿದೆ ಅಂತ ಅಮೆರಿಕ ಜಪಾನ್ ಪರ ವಾದವನ್ನು ಮಂಡಿಸ್ತಾ ಇದೆ. ಅಲ್ಲ, ಒಂದ್ ವೇಳೆ ನೀರು ಕುಡಿಯೋಷ್ಟು ಯೋಗ್ಯವಾಗಿದ್ರೆ ಅದನ್ನ ಸಮುದ್ರಕ್ಕೆ ಯಾಕೆ ಬಿಡ್ತೀರಿ? ಅದನ್ನ ಅಮೆರಿಕ ಹಾಗೂ ಜಪಾನ್ಗಳು ಕುಡ್ಕೊಳ್ಳಿ. ಬೇಕಿದ್ರೆ ಆ ನೀರನ್ನ ಅಮೆರಿಕ ತನ್ನ ದೇಶಕ್ಕೆ ಟ್ಯಾಂಕರ್ಗಳ ಮೂಲಕ ತಗೊಂಡು ಕೂಡ ಹೋಗ್ಲಿ. ಅಷ್ಟೇ ಹೊರತು ಆ ನೀರನ್ನು ಸಮುದ್ರಕ್ಕೆ ಬಿಡೋದು ಬೇಡ. ಯಾಕೆ ಅಂದರೆ ಪೆಸಿಫಿಕ್ ಸಾಗರ ಅನ್ನೋದು ಕೇವಲ ಜಪಾನ್ ಹಾಗೂ ಅಮೆರಿಕಾದ ಆಸ್ತಿ ಅಲ್ಲ ಅಂತ ಚೀನಾ ಅಬ್ಬರಿಸ್ತಾ ಇದೆ. ಇನ್ನು ಈ ನೀರನ್ನು ಸಾಗರಕ್ಕೆ ಸೇರಿಸೋದ್ರಿಂದ ಜೀವ ವೈವಿಧ್ಯದ ಮೇಲೆ ಇದರ ಪರಿಣಾಮ ಉಂಟಾಗೋ ಸಾಧ್ಯತೆ ಇದ್ದು ಜಪಾನ್ಗೆ ತುಂಬ ಹತ್ತಿರದಲ್ಲಿರೋ ನಾವು ಸಮಸ್ಯೆಗೆ ತುತ್ತಾಗ್ತೀವಿ. ಹೀಗಾಗಿ ಯಾವುದೇ ಕಾರಣಕ್ಕೂ ಹೀಗೆ ಮಾಡದ ಹಾಗೆ ಜಪಾನ್ ವಿರುದ್ಧ ಅಂತಾರಾಷ್ಟ್ರೀಯ ಸಾಗರ ಕಾನೂನುಗಳ ನ್ಯಾಯಮಂಡಳಿಯ ಮೊರೆ ಹೋಗೋ ಬಗ್ಗೆ ತನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ದಕ್ಷಿಣ ಕೊರಿಯಾದ ಪ್ರಧಾನಿ ಮೂನ್. ಇನ್ನು ತೈವಾನ್ ಕೂಡ ಈ ಬಗ್ಗೆ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇದಲ್ಲದೆ ಹೀಗೆ ಮಾಡೋದ್ರಿಂದ ಸಾಗರದ ನೀರು ಕಲುಷಿತ ಆಗಿ ಇಲ್ಲಿನ ಜೀವ ವೈವಿಧ್ಯದ ಮೇಲೆ ಇದರ ಪರಿಣಾಮ ಉಂಟಾಗುತ್ತೆ. ಪೆಸಿಫಿಕ್ ಸಾಗರದಲ್ಲಿ ನಡೆಯುವ ಮೀನುಗಾರಿಕೆ ಮೇಲೆ ಇದರ ದುಷ್ಪರಿಣಾಮ ಉಂಟಾಗಲಿದ್ದು ಮೀನುಗಳನ್ನು ತಿನ್ನುವ ಜನ ಕೂಡ ಸಮಸ್ಯೆಗೆ ಈಡಾಗೋ ಸಾಧ್ಯತೆ ಇರುತ್ತೆ. ಇಂಥದ್ದೊಂದು ಅನಾಹುತವನ್ನು ಜಪಾನ್ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ದನಿ ಎತ್ತಾ ಇದೆ. ಅಷ್ಟೇ ಅಲ್ಲ, ಸ್ವಿಟ್ಜರ್ಲ್ಯಾಂಡ್ ಕೂಡ ಜಪಾನ್ ವಿರುದ್ಧ ಈ ವಿಷಯದಲ್ಲಿ ದನಿ ಎತ್ತಬೇಕಿದೆ ಅಂತ ಆಮ್ನೆಸ್ಟಿ ಒತ್ತಾಯವನ್ನು ಮಾಡ್ತಾ ಇದೆ. ಹಾಗಾದರೆ ನಿಜಕ್ಕೂ ಇದು ಅಪಾಯಕಾರಿ ಬೆಳವಣಿಗೆನಾ? ಇಲ್ಲಿ ಜಪಾನ್ ಏನೋ ನೀರನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಸಮುದ್ರಕ್ಕೆ ಸೇರಿಸೋದಾಗಿ ಹೇಳ್ತಾ ಇದೆ. ಮತ್ತೊಂದು ಕಡೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ IAEA ಕೂಡ ಜಪಾನ್ನ ಪರಿಶ್ರಮವನ್ನು ಕೊಂಡಾಡೋದಕ್ಕೆ ಶುರು ಮಾಡಿದೆ. ಈ ವಿಷಯದಲ್ಲಿ ತಾನು ಮಧ್ಯಪ್ರವೇಶ ಮಾಡಲಿರುವುದಾಗಿ ಹೇಳಿರುವ IAEAನ ಡೈರೆಕ್ಟರ್ ಜನರಲ್ ರಫೇಲ್ ಮಾರಿಯಾನೋ ಗ್ರೋಸ್ಸಿ ಜಪಾನ್ನ ನಿರ್ಧಾರ ತಾಂತ್ರಿಕವಾಗಿ ಸರಿಯಾಗಿದ್ದು ಅದು ಅಂತಾರಾಷ್ಟ್ರೀಯ ಅಣು ಕಾಯ್ದೆಗಳ ಪ್ರಕಾರ ಕೂಡ ಸರಿ ಇದೆ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಈಗ ಜಪಾನ್ ಭಾರಿ ಟ್ಯಾಂಕರ್ಗಳಲ್ಲಿ ಸಂಗ್ರಹಿಸಿಟ್ಟುಕೊಂಡಿರುವ ನೀರನ್ನ ಇನ್ನೂ ಹೆಚ್ಚು ಕಾಲ ಹಾಗೆ ಇಟ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಅದನ್ನು ನಾಶ ಮಾಡೋದಕ್ಕೆ ಅವರು ಒಂದಲ್ಲ ಒಂದು ಮಾರ್ಗವನ್ನು ಕಂಡುಕೊಳ್ಳಲೇಬೇಕಾಗುತ್ತೆ. ಸದ್ಯಕ್ಕೆ ಆ ನೀರನ್ನು ಸಂಪೂರ್ಣವಾಗಿ ಸಂಸ್ಕರಿಸಿ ಸಮುದ್ರಕ್ಕೆ ಬಿಡೋದಲ್ಲದೆ ಬೇರೆ ಮಾರ್ಗ ಇಲ್ಲ ಅಂತಿದೆ ಜಪಾನ್. ಆ ನೀರನ್ನು ಹಾಗೆ ಇಟ್ಕೊಂಡ್ರೆ ಅದು ಅಂತರ್ಜಲವನ್ನು ಸೇರೋ ಅಪಾಯ ಇದ್ದು ಹಾಗೇನಾದರೂ ಆದರೆ ಅಂತರ್ಜಲದಲ್ಲೂ ವಿಕಿರಣದ ವಿಷ ಸೇರಿಕೊಳ್ಳೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದನ್ನು ಬೇಗ ಸಂಸ್ಕರಿಸಿ ಆನಂತರ ಸಮುದ್ರಕ್ಕೆ ಬಿಡೋ ಯೋಜನೆಯನ್ನು ಜಪಾನ್ ರೂಪಿಸ್ತಾ ಇದೆ. ಇಲ್ಲಿ ಏನೇ ಸಂಸ್ಕರಣೆ ನಡೆದರೂ ಕೂಡ ನೀರಿನಿಂದ ಟ್ರಿಟಿಯಂ ಅನ್ನು ಹೊರತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಮನುಷ್ಯನಿಗೆ ಅಪಾಯಕಾರಿ ಅಲ್ಲ ಅನ್ನೋ ವಾದಗಳು ಏನೇ ಇದ್ರೂ ಹೆಚ್ಚಿನ ಪ್ರಮಾಣದ ಟ್ರಿಟಿಯಂ ಮನುಷ್ಯನ ರಕ್ತ ಸೇರಿದರೆ ಅದು ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅನ್ನೋದು ಸುಳ್ಳಲ್ಲ. ಹೀಗಾಗಿ ಜಪಾನ್ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಗೆಳೆಯರೆ, ಜಪಾನ್ನ ಈ ಫುಕುಶಿಮಾ ಅಣುಸ್ಥಾವರದ ದುರಂತ ಜಗತ್ತಿನ ಎಲ್ಲ ದೇಶಗಳ ಅಣುಶಕ್ತಿ ಸ್ಥಾವರಗಳು ಕೂಡ ಒಮ್ಮೆ ಯೋಚನೆ ಮಾಡಬೇಕಾದ ಮತ್ತು ಸಾಕಷ್ಟು ಎಚ್ಚರಿಕೆಗಳನ್ನು ತಗೋಬೇಕಾದ ಅಗತ್ಯದ ಬಗ್ಗೆ ಕಣ್ಣು ತೆರೆಸಿದ ದುರಂತ. ಈ ದುರ್ಘಟನೆ ನಡೆದು 10 ವರ್ಷಗಳು ಕಳೆದು ಹೋಗಿವೆಯಾದರೂ ಅಲ್ಲಿನ್ನೂ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದಿಲ್ಲ. ಇದು ಗೆಳೆಯರೆ ಫುಕುಶಿಮಾ ಅಣುವಿಕಿರಣದ ನೀರಿನ ಸಮಸ್ಯೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.